25 ನಿಮಿಷಗಳು ಪ್ರತಿ 6 ಓವರ್ಗಳಿಗೆ ಇರ್ತದೆ. ಮೊದಲೇ ಹೇಳಿದ್ದೇವೆ, ಸಮಯದ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ 6 ಓವರ್ಗಳ ಪಂದ್ಯಾಟ ಇರ್ತದೆ. ಇಲ್ಲದಿದ್ದರೆ ಮುಂದಿನ ಹಂತದಲ್ಲಿ ಓವರ್ ಕಡಿತ ಕೂಡ ಇರ್ತದೆ. ಶಬರಿ ಬಂದ್ರು ಅಂಗಳ ಒಳಭಾಗದಲ್ಲಿ ಮತ್ತೋರ್ವ ಆಟಗಾರ. ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸ ಕಿರಣ್ ವಾಪಸ್ ಆದ್ರು. ಭದ್ರಾವತಿಯ ಉಕ್ಕಿನ ನಗರ ನಡೀತಾ ಇರುವಂತಹ ಕ್ರಿಕೆಟ್ ಫೆಸ್ಟಿವಲ್ ಕರ್ನಾಟಕದ ರಾಜ್ಯದ ಹೊರತಾಗಿ ಆದಿಸಿಸಿ ಚೆನ್ನೈಯ ಒಂದು ತಂಡ ನಾಳೆ ಚೆನ್ನೈಯಿಂದ ಬಂದು ಈ ಪಂದ್ಯಾಟವನ್ನು ಆಡ್ತಾ ಇದೆ. ಓಂ ಕಪ್ 2025ರ ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ ಮತ್ತೆ ಮೀನಾಕ್ಷ ಮೊದಲ ಓವರ್ನ 3ನೇ ಚೆಂಡಿಗಾಗಿ ಈ ಬಾರಿ ಶಬರಿಗೆ ಸದ ಚೆಂಡು, ಮತ್ತೊಂದು ಭರ್ಜರಿ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ. ಈ ಓವರ್ ಸೆಕೆಂಡ್ ಸಿಕ್ಸರ್. ಮೊದಲ ಬಾರಿಗೆ ಭದ್ರಾವತಿಗೆ ಮದನ್ ಬರ್ತಾ ಇದ್ದಾರೆ. ಇಲ್ಲಿ ಅವರು ಬಹುಶಃ ಇಂಟರ್ನ್ಯಾಷನಲ್ ಸ್ಟಾರ್ಗಿಂತ ಇವಾಗ ಪ್ರಚಲಿತದಲ್ಲಿದ್ದಾರೆ. ಇಡೀ ಪ್ರಪಂಚದಲ್ಲಿ ಬಹುಶಃ ಈ ಮಾದರಿಯಲ್ಲಿ ಡಿಸಿಷನ್ ಕೊಡೋದು ಕೇವಲ ಮದನ್ ಮಾತ್ರ. ಕೆಲವರು ಅದಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅವರ ಹತ್ರ ಆಗಲಿಲ್ಲ. ಈ ತರಹದ ಪಾಯಿಂಟ್ ಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 13 ಓಟಗಳು. ಮದನ್ ಮಡಿಕೇರಿ ಅಂಗಡ ಒಳಭಾಗದತ್ತ ಈವಾಗಲೇ 4 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಳಮೊತ್ತ 13. ಮತ್ತೆ ಮೀನಾಕ್ಷ ಈ ಬಾರಿ ಸದ ಚೆಂಡು ರಿವರ್ಸ್ ಶಾಟ್. ಈ ಬಾರಿ ಕೂಡ ಅಕ್ಷ ಕವರ್ಸಲ್ಲಿ ಸುಲಭದ ಒಂದು ರಿಟರ್ನ್ ಕ್ಯಾಚ್ ಅನ್ನು ಮೀನಾಕ್ಷ ಪಡ್ಕೊಂಡ್ರು. ಓಂ 13ಕ್ಕೆ 2. ಅಂಗಣ ಒಳಭಾಗದಲ್ಲಿ 2 ಪ್ರಮುಖ ಹುದ್ದರಿಗಳು ಈವಾಗಲೇ ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ತಾ ಇದೆ ಓಂನ ತಂಡ. ಮೊದಲ ಚೆಂಡಿಗೆ ಸಿಕ್ಸರ್ ಬಂದಿತ್ತು. 4ನೇ ಚೆಂಡಿನಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಾದ್ರೂ ಕೂಡ 2 ಪ್ರಮುಖ ವಿಕೆಟ್ಸ್ ಗಳನ್ನ ಮೀನಾಕ್ಷ ಉರುಳಿಸಿದ್ರು. ಅರಸೀಕೆರೆ ಆಟಗಾರ ಕೂಡ ವಾಲ್ಸಿಸಿ ಕೂಡ ಮೊದಲ ಸೋಲನ್ನ ಕಂಡಿರೋದ್ರಿಂದ ಈ ಪಂದ್ಯ ವಾಲ್ಸಿಸಿಗೆ ಮಾಡು ಇಲ್ಲ ಮಡಿಯ ಪಂದ್ಯ. ಇಲ್ಲಿ ಗೆದ್ದರೆ ಮಾತ್ರ ಮುಂದಿನ ಪಂದ್ಯಾಟ ಯೋಚನೆಯನ್ನ ಮಾಡಬಹುದಾಗಿದೆ. ಈ ಮಧ್ಯೆ ಬ್ಯಾಟ್ಸ್ಮನ್ ಹೆಸರು ಯೂನಸ್. ಈ ಮಧ್ಯೆ ಓಟುಗಳು ಮಾಡ್ತಾ ಇಲ್ಲ. ಬಹಳಷ್ಟು ಯಶಸ್ವಿ ಓವರ್ ಮುಕ್ತಾಯ. 13ಕ್ಕೆ 2 ಮೊದಲ 2 ಓವರ್ ಮುಕ್ತಾಯದಲ್ಲಿ. ಹಿಂದೆ 2022ರಲ್ಲಿ ಅದ್ದೂರಿ ಪಂದ್ಯಾಟ ಈ ಮೈದಾನವನ್ನ ಕಂಡಿತ್ತು. ಮೊದಲ ಬಾರಿಗೆ ಓಂ ಕಪ್ ನಡೆದಾಗ ಜೈ ಕರ್ನಾಟಕ ಬೆಂಗಳೂರಿನ ಅಗ್ರಮಾನ್ಯ ತಂಡ ಇಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. 64 ವರ್ಷಗಳ ಕಾಲದ ದೀರ್ಘಕಾಲೀನ ಇತಿಹಾಸ ಹೊಂದಿರುವಂತಹ ಒಂದು ತಂಡ ಕೂಡ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್ ನಾಳೆ ದಿನ ಪಂದ್ಯಾಟವನ್ನು ಆಡುತ್ತೆ. ಕರ್ನಾಟಕದ ಖ್ಯಾತನಾಮ ತಂಡಗಳು, ಖ್ಯಾತನಾಮ ಕ್ರಿಕೆಟಿಗರಲ್ಲ, ಭದ್ರಾವತಿಯಲ್ಲಿ ಬೀಡು ಬಿಡ್ತಾರೆ. ಭಾನುವಾರದ ದಿನ ಸಮಾರೋಪದ ಕಾರ್ಯಕ್ರಮದಲ್ಲಿ ಖ್ಯಾತ ಯುವ ಚಲನಚಿತ್ರ ನಟರಾಗಿರುವಂತಹ ವಸಿಷ್ಠ ಸಿಂಹ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೀವನ್ ಬಂಧು ರಸಗಾರಿಕೆ ಭಾಗದಲ್ಲಿ M9 ಸ್ಪೋರ್ಟ್ಸಿನ ಮುಖಾಂತರ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲೇ ಪಂದ್ಯಾಟವನ್ನು ನೋಡಬಹುದಾಗಿದೆ. ವಿಶ್ವದಾದ್ಯಂತ ಪಂದ್ಯಾಟ ನೋಡುವ ಅವಕಾಶಗಳು ಕೂಡ ಇದೆ. ಜೀವನ್ ಈ ತರಹದ ಭರ್ಜರಿ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಿಸಿದ್ರು ಶಬರಿ ಮುಖೇನವಾಗಿ.
ಓವರ್ ಕೂಡ ಇದು. ಭದ್ರಾವತಿಯ ಈ ಒಂದು ಕನಕ ಮಂಟಪ ಮೈದಾನದಲ್ಲಿ ನಡೀತಾ ಇರುವಂತಹ ಹಗಲಿನ ರಾಷ್ಟ್ರೀಯ ಮಟ್ಟ ಪಂದ್ಯಕೂಟ 16 ತಂಡಗಳ ಹಣಾಹಣಿಯನ್ನು ಕಂಡುಕೊಳ್ತಾ ಇದೆ. ಓಂ ಕಪ್ ಈ ತನ್ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ ಸ್ಕ್ವೇರ್ ಲೆಗ್ ಸೀಮರಿಗೆ ಅಂಚಿನಲ್ಲಿ ಬೌಂಡ್ರಿ ಸೇರ್ಪಡೆ 4 ಓಟಗಳು. ಶಬರಿ ಹ್ಯಾಟ್ರಿಕ್ ಬೌಂಡ್ರಿ ಹೊಡೆದ್ರೇನಾ, ಸಿಕ್ಸರ್ ಹೊಡೆದ್ರೆ 3000. ಮಲೆನಾಡ ಸಿರಿ ಅವರು ಕೊಡ್ತಾರೆ. ಸತಿ ಆಟಗಾರರನ್ನು ನಮ್ಮವರು ಶ್ರೀಮಂತ ಮಾಡ್ತಾರೆ. ನಮ್ಮವರಿಗೆ ಆಟಗಾರರ ಮೇಲೆ ಪ್ರೀತಿ ಜಾಸ್ತಿ. ಸ್ವಲ್ಪ ಆಟಗಾರರಿಗೆ ಎಷ್ಟು ಕೊಟ್ಟರು ಕಡಿಮೆ ಅಷ್ಟೇ. ಈ ತನ್ಮದ ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥಿ ಒಂದು ಎಸೆತ. RK ಅಘೋರ ಭದ್ರಾವತಿಯ ಒಂದು ತಂಡ ಕಳೆದ ಬಾರಿಯ ರನ್ನರ್ಸ್ ಅಪ್ ತಂಡ ಕೂಡ ಜೈ ಕರ್ನಾಟಕ ಪ್ರಶಸ್ತಿಯನ್ನ ಎತ್ತಿತ್ತು. ಭದ್ರಾವತಿಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ಕರ್ನಾಟಕದ ಹಿರಿಯ ನಾಡಿನ ರಾಜಕಾರಣಿಗಳು ಕೂಡ ಆದಂತ ಮುಂದಿನ ಸಚಿವರು ಕೂಡ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ BS ಬಸವೇಶ್ ಅವರು ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇರುವಂತಹ ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡಲಾಗ್ತಾ ಇದೆ. ಫ್ಯೂಚರ್ MLA ಆಗಿರುವಂತಹ BS ಗಣೇಶ್ ರವರ ಸಂಪೂರ್ಣ ಸಹಕಾರ ಜೊತೆಗಾಗಿ ಕೇಸರಿ ಪಡೆ ಯುವ ಮುಖಂಡ ಗಿರೀಶ್ ಅವರ ನೇತೃತ್ವದಲ್ಲಿ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡಲಾಗ್ತಾ ಇದೆ. 2ನೇ ಬಾರಿಗೆ ನಡೀತಾ ಇರುವಂತಹ ಓಂ ಕಪ್ 5ನೇ ಪಂದ್ಯಾಂಗಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. 25 ನಿಮಿಷಗಳು ಮೊದಲೇ ಸಮಯವನ್ನ ಹೇಳಿದ್ದೀವಿ. ಮತ್ತೆ ಜೀವನ್ 2ನೇ ಓವರ್ನ ಈ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. ಮಿಡಲ್ ಭಾಗದ ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ, ಆದ್ರೆ ಓಟ್ಗಳು ಬರ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 23. ಮೊದಲ ಹಂತದ 2 ಓವರ್ಗಳ ಮುಕ್ತಾಯದಲ್ಲಿ 23ಕ್ಕೆ 2 ಹೋದರಿ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಒಂದು ತಂಡ. ಹತ್ತು ನಿಮಿಷ ಆಲ್ರೆಡಿ ಮುಕ್ತಾಯವನ್ನ ಕಂಡುಕೊಂಡಿದೆ. 15 ನಿಮಿಷಗಳಲ್ಲಿ ಇನ್ನು 4 ಓವರ್ಗಳನ್ನು ಎಸೆಯಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಂಗಣ ಒಳಭಾಗದಲ್ಲಿ ವಾಲ್ಸಿಸಿಯ ತಂಡ. ಮುಂದಿನ ಪಂದ್ಯ ನಂಜನಗೂಡು ಮತ್ತು ಜೈ ಹಿಂದ್ ಹಾಸನಾಂಬ. ರೆಡಿ ಇರ್ಬೇಕನ್ನೋದ ಕೇಳ್ತಾ ಇದೆ. ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಓಂ ಕ್ರಿಕೆಟರ್ಸ್ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇದೆ. ಕರುನಾಡ ಸಿರಿ ಅವರು ಕೊಡ್ತಾ ಇದ್ದಾರೆ. ಇವಾಗಲೇ 3 ಸಿಕ್ಸರ್ಗಳು ದಾಖಲಾಗಿದೆ. ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ. ಫೈನಲ್ ಆಗಿನ ಕ್ಷೇತ್ರ ಒಂದು ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಮೊದಲ ಜೀವದಾನವನ್ನು ಪಡ್ಕೊಂಡ ಆಟಗಾರ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಷ್ಟದ ಆಟ, ಆದ್ರೆ ಅದೃಷ್ಟ ಮಾತ್ರ ವಾಲ್ಸಿಸ್ಗೆ ಈ ಹಂತದಲ್ಲಿ ಕೈ ಕೊಡ್ತಾ ಇದೆ. ಒಂದೋಟದ ಸೇರ್ಪಡೆ. ತನ್ನ ಮೊತ್ತ 24. ಬೌಲರ್ ಹೆಸರು ಹೇಳ್ರಿ. ದರ್ಶನ್ 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ದರ್ಶನ್
ಶಬರಿಗೆ ಸದ ಚೆಂಡು, ನೋ ಬಾಲ್. ಅನಧಿಕೃತ ಎಸೆತ, ಪರಿಗಣನೆಗೆ ಬಾರದ ಎಸೆತ, ಲೆಕ್ಕಕ್ಕೆ ಬಾರದ ಎಸೆತವನ್ನು ಕಂಡುಕೊಂಡ್ರು ದರ್ಶನ್. ತನ್ನ ಮೊತ್ತ ಇವಾಗಲೇ 25 ಓಟಗಳನ್ನು ತಲುಪ್ತಾ ಇದೆ. ಮೊದಲ ಹಂತದಲ್ಲಿ ಮೊದಲ ಓವರ್ನಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಒತ್ತಡವನ್ನು ಕಂಡ ಓಂ ತಂಡ ಉತ್ತಮ ರೀತಿ ಆಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಫೀಟ್ ಅವಕಾಶ ಇತ್ತು, ಮತ್ತೆ ವೈಟ್ ಬಾಲ್. 1+1 ಫ್ರೀಟ್ ಅವಕಾಶ ಮುಂದುವರಿಕೆ ಮತ್ತೆ ಆಗ್ತಾ ಇದೆ. ಸ್ಕೋರ್ 27. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪಂದ್ಯಾಟ ನಡೀತಾ ಇದೆ. ನಾಳೆ ಹೊರ ಜಿಲ್ಲೆಯ ತಂಡಗಳು ಕೂಡ ಇಲ್ಲಿ ಪಂದ್ಯಕೂಟವನ್ನು ಆಡುತ್ತೆ. ಬೆಂಗಳೂರಿನ ಖ್ಯಾತನಾಮ ತಂಡಗಳು ಉಡುಪಿ ಜಿಲ್ಲೆ ಪ್ರತಿಷ್ಠಿತ ತಂಡವಾಗಿರುವಂತಹ ರಿಯಲ್ ಫೈಟರ್ಸ್ ಜಾನ್ಸನ್ ಕುಂದಾಪುರ, ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ ನಾಳೆ ಇಲ್ಲಿ ಪಂದ್ಯಾಟವನ್ನು ಆಡುತ್ತೆ. ಮತ್ತೊಂದು ತಂಡ ಪಂಚಜನ್ಯ ಕೋಟ. ಏತನ್ಮಧ್ಯೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಫಾಲ್ ಆಗಿನ ಸೀಮಾರೇಖೆಯ ಭಾಗದಲ್ಲಿ ಏತನ್ಮಧ್ಯೆ ಬೌಂಡ್ರಿ. ಅಂಗಣ ಒಳಭಾಗದತ್ತ ಯುನಿಸ್ ತಾಂಡಿನಲ್ಲಿ ಚುಂಬಿದ ಮೊದಲ ಬೌಂಡರಿಯೂ ಕೂಡ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವಾಗಲೇ ನಮ್ಮ ಜೊತೆ ಬಹಳಷ್ಟು ಹೊತ್ತಿನಿಂದ ಪಂದ್ಯಾಟ ವೀಕ್ಷಣೆಯನ್ನ ಮಾಡಿ ನಿರ್ಗಮಿಸ್ತಾ ಇರುವಂತಹ ನಮ್ಮ ಎಲ್ಲ ಅತಿಥಿಗಳಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಂಗಣ ಒಳಭಾಗದತ್ತ ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ. ದರ್ಶನ್ ಎಸ್ಆರ್ಗೆ ಭಾಗದಲ್ಲಿ ಈತನ ಮಧ್ಯೆ ಮಾಲ್ಸ ಮರದ ಆಡತ ದೀಪಕ್ ಶಗವರ್ತಿ ಮರ ಕೆಂಚಿನತ ಈತನ ಮಧ್ಯೆ ಒಂದೆಡೆ ಚೂರ್ಯ ಸೇರ್ಪಡೆ 2ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿದ್ರು. ತಂಡದ ಮೊತ್ತ 33. ನಮ್ಮ 200 ಪ್ರೋತ್ಸಾಹಕರು ಆಗಿರುವಂತಹ SGK ಟ್ರಾನ್ಸ್ಪೋರ್ಟಿನ ಮಾಲೀಕರು ಮಂಜುನಾಥ್ ಹಾಗೂ ಕಾರ್ತಿಕ್ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೂಡ ಓಂ ಕ್ರಿಕೆಟರ್ಸಿನ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಮಂಜುನಾಥ್ ಮತ್ತು ಕಾರ್ತಿಕ್ ಅವರು SGK ಟ್ರಾನ್ಸ್ಪೋರ್ಟಿನ ಮಾಲೀಕರು ಕೂಡ. ತನ್ನ ಮೊತ್ತ 34ಕ್ಕೆ 2. ಪ್ರತಿ ಸಿಕ್ಸರ್ಗೆ ಇವಾಗ ಹ್ಯಾಟ್ರಿಕ್ ಸಿಕ್ಸರ್ಗೆ 500 ರೂಪಾಯಿಗಳ ಕೊಡುಗೆ ಇದೆ ಕರುನಾಡ ಸಿರಿ ಅವರು. ಆ ಹ್ಯಾಟ್ರಿಕ್ ಸಿಕ್ಸರ್ಗೆ 3000. ಶಬರಿ ಆಡ್ತಾ ಇದ್ದಾರೆ. ಶಬರಿ ಅವರಿಗೊಂದು ಅವಕಾಶ ಇದೆ. ಆದಷ್ಟು ಸಿಕ್ಸರ್ಗಳನ್ನ ದಾಖಲಿಸ್ತಾರೆ ನೋಡ್ಬೇಕಾಗಿದೆ. ಈತನ ಮಧ್ಯೆ ಮತ್ತೆ ದರ್ಶನ್ ಎಸೆದ ಚೆಂಡು, ನೋ ಬಾಲ್. ಮತ್ತೊಮ್ಮೆ ತಪ್ಪನ್ನ ಮಾಡ್ತಾ ಇರುವಂತಹ ವಾಲ್ಸಿಸಿ ಆಟಗಾರ. ಫ್ರೀಟ್ ಅವಕಾಶ ಇದೆ. ತನ್ನ ಮೊತ್ತ 35 ಓಟಗಳು. ರಾಹುಲ್ ಸಿಸಿ ಪಂದ್ಯಾಟವನ್ನು ಆಡ್ತಾ ಇದೆ. ಕ್ಷಮಿಸಿ, ವಾಲ್ಸಿಸಿ ಅಲ್ಲ, ರಾಹುಲ್ ಸಿಸಿ ಭದ್ರಾವತಿ. ಈ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. 3ನೇ ಓವರ್ ಕೊನೆಯ ಹಂತದಲ್ಲಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸ ಶಬರಿ. ಮೂರನೇ ಓವರ್ನ ಕೊನೆಯ ಚೆಂಡಿಗೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಶಬರಿ ಒಂದು ಸಿಕ್ಸರ್ ದಾಖಲಿಸಿದ್ರು. 41 ಓಟಗಳು.
ಕರುನಾಡ ಸಿರಿಯವರ 500 ರೂಪಾಯಿಗಳ ಒಂದು ಕೊಡುಗೆ ಇದೆ ಶಬರಿ ಅವರಿಗೆ. ಎಂಟು ನಿಮಿಷ ಮಾತ್ರ ಬಾಕಿ ಇದೆ. 3 ಓವರ್ಗಳನ್ನು ಮುಗಿಸಬೇಕಾಗಿದೆ. ಗಮನಿಸಿ, ರಾಹುಲ್ ಸಿಸಿ ಕ್ರಿಕೆಟರ್ಸ್ ಕೊನೆ 8 ನಿಮಿಷಗಳು ಮಾತ್ರ ಬಾಕಿ ಇದೆ. ನಾಲ್ಕನೇ ಓವರ್ಗಾಗಿ ಇವಾಗ ಮೀನಾಕ್ಷ ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಅಂಪೈರ್ ಬದಲಿ ಬಾಲ್ ಬಂತು ನೋಡಿ. ಮೀನಾಕ್ಷ SS ಸ್ಟಿಚ್ವೇರಿನ ಮಾಲೀಕರು ಆದರ್ಶ ಪಾಪು ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆದರ್ಶ ಪಾಪುಳ್ಳಿ ಮೀನಾಕ್ಷ 4ನೇ ಓವರ್ ಮೊದಲ ಚೆಂಡು ಲಾಂಗ್ ಲೆಗ್ಗಿನ ಸೀಮಾರಿಕೆ ಭಾಗದಲ್ಲಿ ಬಾರಿ ಮತ್ತೆ ಭರ್ಜರಿ ಸಿಕ್ಸರ್ ಡೀಪ್ ಲೆಗ್ ಭಾಗದಲ್ಲಿ 6 ಓಟಗಳು ಸೇರ್ಪಡೆ ಆಗ್ತಾ ಇದೆ. ಯೂನುಸ್ ಇವಾಗಲೇ ಒಂದು ಡೀಪ್ ಲೆಗ್ ಭಾಗದಲ್ಲಿ ಸಿಕ್ಸರ್ ದಾಖಲಿಸಿದ್ರು. ಇದುವರೆ ದಾಖಲಾದ ಪ್ರತಿ ಸಿಕ್ಸರ್ಗೆ ಕರುನಾಡ ಸಿರಿಯವರ ಮುಖೇನ 500 ರೂಪಾಯಿಗಳ ಕೊಡುಗೆ ಇದೆ. ಟೋಟಲಿ 5 ಸಿಕ್ಸರ್ಗಳು ಇದುವರೆ ದಾಖಲಾಗ್ತಾ ಇದೆ. ಮತ್ತೆ ಮೀನಾಕ್ಷ ಈ ಬಾರಿ ಯೂನುಸ್ಗೆ ಸಂದ ಚೆಂಡು ಮತ್ತೊಂದು ಭರ್ಜರಿ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರಿಕೆ ಭಾಗದಲ್ಲಿ ಸೆಕೆಂಡ್ ಸಿಕ್ಸರ್ ದಾಖಲಿಸಿದ ಯೂನುಸ್ ಈ ಹಂತದಲ್ಲಿ. ಯೂನುಸ್ ಕೂಡ ಹ್ಯಾಟ್ರಿಕ್ ದಾಖಲಿಸಿದ್ರೆ 3000 ಕೊಡುಗೆ ಇದೆ. ಒಂದು ಅವಕಾಶ ಇವಾಗ ಇದೆ. ಯೂನುಸ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸ್ತಾ ನೋಡಬೇಕಾಗಿದೆ. ಸತಿ ಕರುನಾಡ ಸತ್ಯ ಅವರು ಇದನ್ನ ಘೋಷಣೆ ಮಾಡಿದ್ದಾರೆ. ಆಲ್ರೆಡಿ 6 ಸಿಕ್ಸರ್ಗಳು ದಾಖಲಾಗಿದೆ. ದೈಹಿಕ ಶಿಕ್ಷಕರಾಗಿರುವಂತಹ ಶಿವಲಿಂಗೇಗೌಡರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶಿವಲಿಂಗೇಗೌಡರು ಈ ತನ್ಮದ ಹ್ಯಾಟ್ರಿಕ್ ನ ಬರದಲ್ಲಿ ಬಹುಶಃ ಔಟ್ರೇಜ್ ಅಂತ ಹೊಡೆತ ಮತ್ತೆ ಸತ್ಯ ಕಿಸೆಯಲ್ಲೇ ಉಳ್ಕೊಳ್ತದೆ ನೋಟ್ಗಳು. ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ ತಡ ಮೊತ್ತ 54 ಓಟಗಳು. ಈ ಪಂದ್ಯಾಟ ಮೇಲ್ನೋಡ ಸ್ಥಿತಿಯಲ್ಲಿ ಬಹುಶಃ 80ಕ್ಕಿಂತ ಮಿಕ್ಕಿದ ಓಟವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. ಓಂ ಕ್ರಿಕೆಟರ್ಸ್ ಭದ್ರಾವತಿ ಒಂದೆಡೆ ಯೂನುಸ್ ಆಡ್ತಾ ಇದ್ದಾನೆ, ಮತ್ತೊಂದೆಡೆ ಲೆಫ್ಟಿ ಶಬರಿ ಬಿರುಸಿನ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಮೀನಾಕ್ಷ 4ನೇ ಓವರ್ನ ಈ ಹಂತದಲ್ಲಿ ಒಂದು ಎಸೆತ, ಒಂದೋಟದ ಸೇರ್ಪಡೆಯೂ ಕೂಡ ಬಾಯಿಮುಖೇನ ಓಟದ ಸೇರ್ಪಡೆ. ಸ್ಕೋರ್ 55 ಓಟಗಳು. ಕೊನೆ 2 ಎಸ್ಗಳು ಮಾತ್ರ ಬಾಕಿ ಇದೆ. ಆ ವೈಟ್ ಬಾಲ್ ಅನ್ನ ಸೂಚನೆ ಬರ್ತಾ ಇದೆ ಈ ಹಂತದಲ್ಲಿ. ಸ್ಕೋರ್ 56. ಓಂ ಕಪ್ ಭದ್ರಾವತಿಯ ಕನಕ ಮಂಟಪದಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟ ಓಂ ಕ್ರೀಡಾಸ್ ಭದ್ರಾವತಿ ಆಶ್ರಯ ನಡೀತಾ ಇದೆ. 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ಕೂಡ. ಓಟ್ಗಳು ಬರ್ತಾ ಇಲ್ಲ.
ಉತ್ತಮ ರೀತಿಯ ಒಂದು ಎಸೆತ. ಡಾಟ್ ಪಾಲಿನ ಸೇರ್ಪಡೆ. ನಾಳೆ ಬೆಳಗ್ಗಿನ ಮೊದಲ ಪಂದ್ಯ 7:30 ಗಂಟೆ ಆರಂಭ ಆಗ್ತದೆ. ಆದಿತ್ಯವಾರ ನಾಕ್ಔಟ್ ಮ್ಯಾಚ್ಗಳು ಮಾತ್ರ ಇದೆ. ಈ ಬಾರಿಯ ಪ್ರಾಶಸ್ತ್ಯ ಯಾರು ಜಯವನ್ನು ದಾಖಲಿಸ ನೋಡಬೇಕಾಗಿದೆ. ಮತ್ತೊಂದು ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಯೂನಿಸ್ ಮುಖೇನವಾಗಿ ಮಿಡ್ ವಿಕೆಟ್ ಸೀಮಾರೇಖೆ ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ ಈ ಹಂತದಲ್ಲಿ. ಅರವತ್ತ 2 ಓಟಗಳು ಮೊದಲ 4 ಓವರ್ಗಳ ದಾಖಲಾಗ್ತಾ ಇದೆ. ಯೂನಿಸ್ ಈ ಓವರ್ ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್, ಓವರ್ ಹ್ಯಾಟ್ರಿಕ್ ಅನ್ನು ದಾಖಲಿಸಿ ಸಿಕ್ಸರ್ ಮುಖೇನ ಮಲೆನಾಡ ಸತ್ಯ ಅವರ ಮುಖೇನ ನಿಮಗೆ 3,000 ರೂಪಾಯಿಗಳ ಕೊಡುಗೆ ಇದೆ. ಈ ಹಂತದಲ್ಲಿ ಮತ್ತೆ ಇನ್ಸೈಡ್ ಅಜಾಂತ ಚೆಂಡು. ಓವರ್ ಮುಗಿತಾ ಇದೆ. ಮುಕ್ತಾಯ ಕಂಡ 4ನೇ ಓವರ್ ನಲ್ಲಿ ತಳ ಮೊತ್ತ 62ಕ್ಕೆ 2. ಮೊದಲ ಓವರ್ ನಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಒಂದು ತಂಡ. ಈ ಹಂತದಲ್ಲಿ ಒಂದು ಶಬರಿ ಮತ್ತು ಯೂನಿಸ್ ಪಾರ್ಟ್ನರ್ಶಿಪ್ ಬಹಳ ಸುತ್ತಮ ರೀತಿಯಲ್ಲಿ ನಡೀತಾ ಇದೆ. ಇಪ್ಪತ್ತ 1 ಎಸೆತ 49 ಓಟದ ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರು. ಕೊನೆಯ 3 ನಿಮಿಷ ಮಾತ್ರ ಬಾಕಿ ಇದೆ. 2 ಓವರ್ಗಳು ಮುಗಿಬೇಕು. ಚೆಂಡು ಬೌಂಡ್ರಿ ರೋಪ್ ನಿಂದ ಹೊರಕ್ಕೆ ಹೋದಾಗ ಟೈಮರ್ ಆಫ್ ಮಾಡ್ತೀವಿ, ಗಮನಿಸಿ. ಆ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಲ್ಲ. ಕೊನೆಯ 3 ನಿಮಿಷಗಳು ಮಾತ್ರ ಇದೆ. ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡಿದ್ರು. ಬೌಲರ್ ಹೆಸರು ಹರೀಶ. 5ನೇ ಓವರ್ ಮೊದಲ ಚೆಂಡಿಗಾಗಿ ಈತನ ಮತ್ತೆ ಬಹಳ ಸಮರ್ಥ ಹೊಡೆತ. ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿ ಸೇರ್ಪಡೆ ಶಬರಿ ಮುಖೇನವಾಗಿ 63 ತಂಡದ ಮೊತ್ತ. ಭರ್ತಿಯಾಗಿ 3ನೇ ವಿಕೆಟ್ 50 ಓಟದ ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರು. ಅರ್ಧ ಶತಕದ ಪಾರ್ಟ್ನರ್ಶಿಪ್ ಕೂಡ. ನಂಜನಗೂಡು ಹಾಗೂ ಹಾಸನಾಂಬ ಜೈ ಹಿಂದ್ ಅವರು ಟಾಸಿ ಬರಬೇಕು. ಹರೀಶ ಈ ಬಾರಿ ಚೆಂಡು ಮತ್ತೊಂದು ಭರ್ಜರಿ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ 5ನೇ ಸಿಕ್ಸರ್ ದಾಖಲಿಸ ಯೂನಿಸ್. ಹ್ಯಾಟ್ರಿಕ್ ಸಿಕ್ಸರ್ಗೆ 3,000 ರೂಪಾಯಿಗಳ ಕೊಡುಗೆ ಇದೆ. ಇವಾಗಲೇ 4 ಸಿಕ್ಸರ್ ದಾಖಲಿಸಿ ಆಡ್ತಾ ಇದ್ದಾನೆ ಯೂನಿಸ್. ಮಲೆನಾಡ ಸತಿ ಮುಖೇನ ನಿಮಗೆ ಬಹುಮಾನ ಇವಾಗಲೇ ಘೋಷಣೆ ಆಗಿದೆ. ಕರ್ನಾಟಕ ಸಿರಿ ಅವರಿಂದ 2,000 ಇರ್ತದೆ. ಇದೆಲ್ಲವೂ ಕೂಡ ಯೂನಿಸ್ ಪಾಲಾಗ್ತದೆ. ಇದರ ಮಧ್ಯೆ ಮತ್ತೊಂದು ಬಹಳ ಸಮರ್ಥ ರಿವರ್ಸ್ ಶಾಟ್ ಮೂಲಕವಾಗಿ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಇದರ ಸಿಕ್ಸರ್ ದಾಖಲಿಸಿದ ಯೂನಿಸ್ ಈ ಹಂತದಲ್ಲಿ ಭರ್ಜರಿ ರಿವರ್ಸ್ ಶಾಟ್ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು. 73 ತಂಡದ ಮೊತ್ತ. ಈ ಪಂದ್ಯ ಬಹುಶಃ 100ರ ಗಡಿಯನ್ನ ಮೀರುವ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಹರೀಶ ಈ ಬಾರಿ ಸದ ಚೆಂಡು ಮತ್ತೊಂದು ಭರ್ಜರಿಯ ರಿವರ್ಸ್ ಶಾಟ್. ಈ ಬಾರಿ 5ನೇ ಓವರ್ 4ನೇ ಚೆಂಡಿಗೆ ರಿವರ್ಸ್ ಸಿಕ್ಸರ್. ಈ ಬಾರಿ
43 ಅಜೇಯತೆ ಆಟವನ್ನು ಆಡ್ತಾ ಇದ್ದಾನೆ. ಈ ಟೂರ್ನಮೆಂಟಿನ ಮೊದಲ ಅರ್ಧ ಶತಕದ ಬಾಗಿಲಿಗೆ ಬಂದು ನಿಲ್ತಾ ಇದ್ದಾನೆ ಯೂನುಸ್. ಓಮನ ಪರವಾಗಿ 1 ಮ್ಯಾನ್ ಆರ್ಮಿಯಾಗಿ ಆಡ್ತಾ ಇರುವಂತಹ ಆಟಗಾರ ಅತ್ಯುತ್ತಮ ಆಟವನ್ನೇ ಮುಂದುವರಿಸ್ತಾ ಇದ್ದಾರೆ ಶಬರಿ ಮುಖೇನವಾಗಿ. ಮತ್ತೆ ಹರೀಶ ಈ ಬಾರಿ ಸಂದ ಚೆಂಡು ಮತ್ತೊಂದು ರಿವರ್ಸ್ ಶಾಟ್ ಸೀಮಾರಿಕೆ ಭಾಗದಲ್ಲಿ ಯೂನುಸ್ ಮುಖೇನ ಮತ್ತೆ ಬೌಂಡ್ರಿ. ಎಂಬತ್ತ 3 ಓಟಗಳು ಇವಾಗಲೇ ದಾಖಲಾಗ್ತಾ ಇದೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಒಂದು ತಂಡ. ಅಂಗಣ ಒಳಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ತಳ ಮೊತ್ತ 84 ಓಟಗಳು ದಾಖಲಾಗ್ತಾ ಇದೆ. ಮುಕ್ತಾಯ ಕಂಡ 5 ಓವರ್ಗಳಲ್ಲಿ. ಅಂಪೈರ್ ಮದನ್ ಗಮನಕ್ಕೆ ಸಮಯ ಮುಕ್ತಾಯ. ಮುಂದುವರಿಸಲಿಯಾ? ಸರಿ, ಓಕೆ. ಹೌದು ರೀ, ಎಲ್ಲ ದೂರಾಲೋಚನೆಗಳೆಲ್ಲ ಇರ್ತದೆ. ಈ ಪಂದ್ಯಾಟ ಈ ಓವರ್ ಮುಗಿದ ಕೂಡಲೇ ಯೂನುಸ್ ಅವರು ಈ ಕಡೆ ಬರಬೇಕು, ಮುಖ್ಯ ವೇದಿಕೆ ಬರಬೇಕು. ನಮ್ಮ ಮಲ್ನಾಡ ಸಿರಿ ಸತ್ಯ ಅವರು ಕೂಡ ಮಾಡ್ತಾ ಇರುವಂತಹ 2,500 ರೂಪಾಯಿಗಳು ಯೂನುಸ್ಗೆ ಇರ್ತದೆ. 500 ರೂಪಾಯಿಗಳು ಲೆಫ್ಟಿ ಶಬರಿಗೆ ಇರ್ತದೆ. ಕರುನಾಡ ಸಿರಿ ಅವರಿಂದ ಹ್ಯಾಟ್ರಿಕ್ ಯಾರು ದಾಖಲಿಸಲಿಲ್ಲ. ಮತ್ತೆ ಜೀವನ್ ಅರಸೀಕೆರೆ ಅಂತಿಮ ಮೊದಲ ಚೆಂಡು ಯೂನುಸ್ ಹೊಡೆತ. ಶಾರ್ಟ್ ಬಿಡುಗಡೆ ಭಾಗದಲ್ಲಿ ಒಂದೋಟ. ಕ್ಷಣಕಾಲ ಗಾಳಿಯಲ್ಲಿತ್ತು. ತಣ ಮೊತ್ತ 86. ತನ್ಮೂಲಕವಾಗಿ ಯೂನುಸ್ 50 ಅರ್ಧ ಶತಕವನ್ನು ಪೂರೈಸಿದಂತ ಮೊದಲ ಆಟಗಾರ. ಓಂನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಯೂನುಸ್ ಇವಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿ ನಮ್ಮ ಕ್ರಿಕೆಟಿನ ಅಪ್ಪಟ ಅಭಿಮಾನಿಗಳು ಆಗಿರುವಂತಹ ಕೃಷ್ಣರಾವ್ ಮಾನೆ ಹೊಸಮನೆ ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸಿನ ಪರವಾಗಿ ಕೃಷ್ಣರಾವ್ ಮಾನೆ ಅವರು ಆದರಣೀಯ ಸ್ವಾಗತ ನಮ್ಮ ಈ ರಾಷ್ಟ್ರೀಯ ಮಟ್ಟ ಪಂದ್ಯಾಟಕ್ಕೆ. ಇತರದಲ್ಲಿ ಅವಕಾಶ ಇತ್ತು. ಒಂದೋಟದ ಸೇರ್ಪಾಡು. ತಂಡದ ಮೊತ್ತ ತಳ ಮೊತ್ತ 88ಕ್ಕೆ 2. ಯೂನುಸ್ ಇನ್ನಷ್ಟು ಸಿಕ್ಸರ್ ದಾಖಲಿಸ ನೋಡಬೇಕಾಗಿದೆ. ಈ ತನ್ಮಧ್ಯೆ ಶಾರ್ಟ್ ರೇಸಿಂಗ್ ಡೆಲಿವರಿ ಎಸೆದ್ರು ಕವರ್ಸ್ ಭಾಗದಲ್ಲಿ ಹೊಡೆತವನ್ನು ಕಾಣೋ ಪ್ರಯತ್ನಗಳು ಕೂಡ ಸಾಗ್ತಾ ಇದೆ. ಕಾಂಟ್ರಾಕ್ಟರ್ ಶ್ರೀಕಾಂತ್ ಮತ್ತು ಚಂದ್ರಣ್ಣ ಅವರು ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ. ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೂಡ ಓಂ ಕ್ರಿಕೆಟರ್ಸಿನ ಪರವಾಗಿ ಕೇಳ್ತಾ ಇದ್ದಾವೆ. ಈ ತನ್ಮಧ್ಯೆ ಅಂಗಳ ಒಳಭಾಗದಲ್ಲಿ ಭರ್ಜರಿ ಹೊಡೆತ. ಮಿಡ್ಗಳ ಭಾಗದಲ್ಲಿ ಯೂನುಸ್ ಖಾತೆಗೆ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. 89 89.2. ಈ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನು ಕೂಡ ಯೂನುಸ್ ದಾಖಲಿಸಿದ್ರು. ಬೆಳಗಿನಿಂದ ನಡೆದ ಪಂದ್ಯಾಟ ಗರಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದೆ ಓಂ ಭದ್ರಾವತಿಯ ತಂಡ. ಲಾಸ್ಟ್ ಒನ್ ಹಾಸನಾಂಬ ಜೈ ಹಿಂದ್ ಅವರು ಹಾಗೂ ನಂಜನಗೂಡು ಆದಷ್ಟು ಬೇಗ ಟಾಸಿಗೆ ಬರ್ಬೇಕನ್ನೋದ ಕೇಳ್ತಾ ಇದೆ. ಇತರ ಮಧ್ಯೆ ಇನ್ನಿಂಗ್ಸಿನ ಕೊನೆ ಹಂತದಲ್ಲಿ ಶಬರಿ ಮುಖೇನವಾಗಿ ರಿವರ್ಸ್ ಶಾಟ್ ಸಿಕ್ಸರ್ ಕವರ್ಸ್ ಭಾಗದಲ್ಲಿ ಹಲೋ ಶಬರಿ ಮತ್ತು ಯೂನುಸ್ ಅವರಿಗೆ 2,500 ರೂಪಾಯಿಗಳ ಕೊಡುಗೆ ಇದೆ. ಇಟ್ಕೊಂಡು ಹೋಗ್ಬೇಕು. ಶಬರಿ ನೀವು ಕೂಡ ಬರಬೇಕು. 2 ಸಿಕ್ಸರ್ಗೆ 1,000 ರೂಪಾಯಿಗಳ ಕೊಡುಗೆ ಇದೆ. ಮಲೆನಾಡ ಸಿರಿ ಮುಖೇನವಾಗಿ ಆ ಕರುನಾಡ ಸಿರಿ ಸತ್ಯ ಅವರು
ಈ ಒಂದು ಕ್ಯಾಶ್ ಅನ್ನ ನೀಡಲಿಕ್ಕಿದ್ದಾರೆ, ನಿಮಗೆ ಬರಬೇಕು. ಮುಂದಿನ ಪಂದ್ಯಗಳು ಓನ್ಲಿ ಫಾರ್ 5 ಓವರ್ಸ್ ಇರ್ತದೆ. ಮುಂದಿನ ಎಲ್ಲ ಪಂದ್ಯಗಳು ಕೂಡ 5 ಓವರ್ಗಳ ಇರ್ತದೆ. ಈ ಒಂದು ಪಂದ್ಯ ಇವಾಗ ಟಾರ್ಗೆಟ್ 95 ಓಟಗಳು, ಕ್ಷಮಿಸಿ 96 ಕೊಟ್ಬಿಟ್ರ. ಹಾ
ಬೌಲರ್ ಎರಡನೇ ಓವರ್ಗಾಗಿ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಸ್ಲೋ ಓವರ್ ಡೆಲಿವರಿ, ಕ್ಲೋಸ್ ಓವರ್ ಪೇ ಚೆಂಡು, ಲಾಂಗ್ ಆಫ್ ಆಗಿನಲ್ಲಿ ಜೀವನ್ಮುಖೇನವಾಗಿ ಚೆಂಡು ಸೀಮಾರೇಖೆಯ ಭಾಗವನ್ನು ಕಾಣ್ತಾ ಇದೆ. ಫಸ್ಟ್ ಬೌಂಡ್ರಿ, ರಾಹುಲ್ ಸಿಸಿ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 8 ಓಟಗಳು, 96ರ ಟಾರ್ಗೆಟ್ ಇದೆ. ಬಿರುಸಿನ ಆಟವನ್ನು ಆಡಬೇಕಾದಂತ ಅನಿವಾರ್ಯತೆಯಲ್ಲಿ ಕೂಡ ರಾಹುಲ್ ಸಿಸಿ ಪಂದ್ಯಾಟವನ್ನು ಆಡ್ತಾ ಇದೆ. ಭದ್ರಾವತಿಯ ಒಂದು ತಂಡ. ಈ ಮಧ್ಯೆ ಮತ್ತೊಂದು ಉತ್ತಮ ರೀತಿಯ ಎಸೆತ, ರಿವರ್ಸ್ ಶಾಟ್ ಮಾಡೋ ಪ್ರಯತ್ನದಲ್ಲಿ ಇವಾಗ ಲ್ಯಾಗ್ ಬಾಯ್. ತನ್ನ ಮೊತ್ತ 9 ಓಟಗಳು. ನಾಳೆ ಬೆಳಿಗ್ಗೆ 7:30 ಗಂಟೆಗೆ ಪಂದ್ಯಾಟ ಆರಂಭ ಆಗುತ್ತೆ. ಗುತ್ತಿಗೆದಾರರು ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಶ್ರೀಕಾಂತ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ತನ್ಮದ ರಿವರ್ಸ್ ಮಾಡೋ ಪ್ರಯತ್ನ, LBW ಮಾಡಿ ತನ್ನ ಮೂಲಕವಾಗಿ ಔಟ್. ರಿವರ್ಸ್ ಶಾಟ್ ಮಾಡುವಂತ ಅಬ್ದುಲ್ ವಾಪಸ್ ಆದ್ರು. 9-5-2. ರಾಹುಲ್ ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಸತೀಶನಾಥ್ ಸೇರ್ಪಡೆ. ಮುಂದಿನ ವಾರ ಹೊಸನಗರದಲ್ಲಿ 4 ದಿನಗಳ ಕಾಲದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಟ. ಮೊದಲ ಬಾರಿಗೆ ಶ್ರೀಲಂಕಾ ದೇಶದ ಒಂದು ತಂಡ ಹೊಸನಗರ ಪಂದ್ಯಾಟವನ್ನು ಆಡ್ತಾ ಇದೆ. ಸೂಪರ್ ಫ್ಯಾಷನ್ ಶ್ರೀಲಂಕಾ ಈ ಒಂದು ತಂಡ ಹೊಸನಗರದ ಬ್ರದರ್ಸ್ ಹಗಲು ರಾತ್ರಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಮತ್ತೆ ಹೇಮಂತ ಈ ಬಾರಿ ಸಂದ ಚೆಂಡು ಔಟ್ ಸಿಂಗ ಡೆಲಿವರಿಯನ್ನು ಎಸೆದ್ರು. ಮತ್ತೆ ಪಂದ್ಯಾಟದ ಮುಂದುವರಿಕೆ ಕೂಡ ಈ ಓವರ್ನಲ್ಲಿ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಓಂ ಕಪ್ ನಡೀತಾ ಇದೆ. ರಾಶಿ ಮಾಡೋ ಪಂದ್ಯಾಟ. ಈ ತನಕ ರಿವರ್ಸ್ ಮಾಡೋ ಪ್ರಯತ್ನದಲ್ಲಿ ಮತ್ತೆ ಓಟುಗಳು ಬರ್ತಾ ಇಲ್ಲ. ಸುಲಭದ ಜಯವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಇವಾಗ ಮಂಚೂಣಿಯನ್ನು ಕಂಡುಕೊಳ್ತಾ ಇದೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಒಂದು ತಂಡ. ಸಮರೋಪಾದಿ ಪ್ರೇಕ್ಷಕರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರಾಗಿ ಎಲ್ಲರೂ ಕೂಡ ಆದಿಯಾಗಿ ಪಂದ್ಯಾಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೈದಾನದಲ್ಲಿ ಪಂದ್ಯಾಟ ವೀಕ್ಷಣೆ ಆಗ್ತಾ ಇದ್ರು ಕೂಡ ಯೂಟ್ಯೂಬ್ ಅಲ್ಲೂ ಕೂಡ ಪ್ರಪಂಚದಾದ್ಯಂತ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ. ಲಾಸ್ಟ್ ಬಾಲ್ ಮತ್ತೆ ಹೇಮಂತ 2022ರಲ್ಲಿ ಪಂದ್ಯಕೂಟವನ್ನು ನಡೆಸಿದ ಓಂ ತಂಡ 2025ರ ಆದಿಭಾಗದಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇದೆ. ಈ ತನ್ಮದೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಕವರ್ಸ್ ಭಾಗದಲ್ಲಿ ಕ್ಯಾಚ್ ತನ್ಮೂಲಕವಾಗಿ 3ನೇ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಸತೀಶ್ ವಾಪಸ್. ಹತ್ತಕ್ಕೆ 3. ನಿಧಾನವಾಗಿ ಶಾಲಾ ಮಕ್ಕಳು ಕೂಡ ಪಂದ್ಯಾಟದ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಈ ಕ್ರಿಕೆಟಿನ ಅಯಸ್ಕಾಂತೀಯ ಗುಣವೇ ಹಾಗೆ, ಎಂಥವರನ್ನ ಕೂಡ ಸೆಳೆಯುತ್ತೆ. ಅಂಥದ್ರಲ್ಲಿ 2ನೇ ಬಾರಿಗೆ ಈ ಒಂದು ಮೈದಾನದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ನಡೀತಾ ಇದೆ. KP ಗಿರೀಶ್ ಅವರ
ಮುಂದಾಳತ್ವದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ರವರ ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಖ್ಯಾತಿಯ BS ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA ಗಣೇಶ್ ಅವರ ಸಂಪೂರ್ಣ ಸಹಕಾರದ ಜೊತೆ ನಡೀತಾ ಇದೆ ಈ ಒಂದು ಪ್ರತಿಷ್ಠಿತ ಪಂದ್ಯಕೂಟ. ಈ ತರಹದ ಓಟ್ಗಳು ಮಾಡ್ತಾ ಇಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಗುವ ಸೂಚನೆ ಬರ್ತಾ ಇದೆ. 96 ಓಟವನ್ನು ಬಿಟ್ಕೊಟ್ಟಂತ ರಾಹುಲ್ ಅಕೌಂಟ್ ಅಲ್ಲಿ ಇವಾಗ ಕೇವಲ 10 ಓಟಗಳು ಮಾತ್ರ ದಾಖಲಾಗ್ತಾ ಇದೆ. ರಿವರ್ಸ್ ಶಾಟ್ ಮಿಡ್ ಆಫ್ ಭಾಗದಲ್ಲಿ ಜೀವನ್ಗೆ 1 ಓಟದ ಸೇರ್ಪಾಡು. 11 for 3. ಅಫ್ರೀದಿಯ ಸ್ಯಾನಿಕ ಭಾಗದಲ್ಲಿ ಈ ತರವಾದ ಮತ್ತೊಂದು ಹೋದರೆ ತನ್ಮೂಲಕವಾಗಿ ಸ್ಟಾನ್ಲಿ ಔಟ್. ಕ್ಲೀನ್ ಬೌಲ್. 11ಕ್ಕೆ 4ನೇ ವಿಕೆಟ್ ಕಳ್ಕೊಂಡಂತ ರಾಹುಲ್ ಸಿಸಿಯ ತಂಡ ವಾಸುಶಃ ಪಂದ್ಯಾಟ ಕಳ್ಕೊಳ್ಳೋ ಅಪಾಯಕ್ಕೆ ಸಿಲುಕ್ತಾ ಇದೆ. ಅಂಗಣ ಒಳಭಾಗದತ್ತ ಮತ್ತೋರ್ವ ಆಟಗಾರನ ಸೇರ್ಪಾಡೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದ್ದೂರಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಅಫ್ರೀದ್ ಎಸೆತ ಈ ಒಂದು ಎಸೆತ ಓಟ್ಗಳು ಮತ್ತೆ ಬರ್ತಾ ಇಲ್ಲ. 3ನೇ ಓವರ್ನ ಕೊನೆ ಒಂದು ಎಸೆ ಬಾಕಿ ಇದೆ. ಸುಂದರತೆ ಹೊಡೆತ ಕೊನೆ ಕ್ಷಣದಲ್ಲಿ ಪಾಯಿಂಟ್ ಭಾಗದತ್ತ ಒಂದು ಹೊಡೆತ ದಾಖಲಾಗ್ತಾ ಇದೆ. ಪಂದ್ಯಾಟ ವೀಕ್ಷಣೆಯಲ್ಲಿ ಸರ್ಕಾರಿ ಸಂಜೆಯ ಹೊನ್ನಮ್ಮ ಬಾಲಕಿಯರ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪಂದ್ಯಾಟ ವೀಕ್ಷಣೆ ಅಂತ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಕ್ತಾಯದ ಮೊದಲ 3 ಓವರ್ಗಳಲ್ಲಿ 12ಕ್ಕೆ 4. 84 ಓಟದ ಅವಶ್ಯಕತೆ 3 ಓವರ್ಗಳಲ್ಲಿ. ಸಮಳಂಗ ಬಸವ ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಮಂಜು ಮತ್ತು ಗಿರೀಶ್ ಅವರ ಮುಖೇನ 25,000 ಬಳ ಕೊಡುಗೆ ಇದೆ. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಇದು ಕೇವಲ ಸವಳಂಗ ಬಸವನಿಗೆ ಮಾತ್ರ. ಹೌದು, ಬಸವ ಏ ಬಾರಿ ಸದಾ ಚೆಂಡು ಬಂದು ಅಂತ ಮಿಡ್ ವಿಕೆಟ್ ನಲ್ಲಿ ಭರ್ಜರಿ ಹೊಡೆತ ಸಿಕ್ಸರ್. ಈ ಬಾರಿ 4ನೇ ಓವರ್ ಮೊದಲ ಚೆಂಡಿನಲ್ಲೇ ಬಸವ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 18ಕ್ಕೆ 4. ಬೃಹತ್ ಮೊತ್ತ 96 ಓಟದ ಟಾರ್ಗೆಟ್ ನೀಡಿರುವಂತಹ ಓಂ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮದ ಮತ್ತೊಂದು ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಸೀಮರ ಕೆಳಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಸವಳಂಗ ಬಸವ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಹ್ಯಾಟ್ರಿಕ್ ಸಿಕ್ಸರ್ಗೆ ಅವಕಾಶ ಇದೆ. ಸವಳಂಗ ಬಸವ ತೀರಾ ಶಾರ್ಟ್ ಆಗಿ ಚೆಂಡುಗಳನ್ನು ಎಸೆತಾ ಇದ್ದಾರೆ. ತಂಡದ ಮೊತ್ತ ಕೂಡ 24 ಓಟಗಳು. ಉಕ್ಕಿನ ನಗರ ನಡೀತಾ ಇದೆ ಓಂ ಕಪ್ 2025 ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ. ಮತ್ತೆ ಬಸವ ಈ ಬಾರಿ ಎಸೆದ ಚೆಂಡು ಮೇಡ್ಗಡ ಭಾಗದಲ್ಲಿ ಸುಲಭ ಕ್ಯಾಚ್ ಆದ್ರ ಮುಖೇನವಾಗಿ 5ನೇ ವಿಕೆಟ್ ಪತನ. ರಾಹುಲ್ ಭದ್ರಾವತಿ 24ಕ್ಕೆ 5.
ಕಳೆದ ವರ್ಷ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಜೈ ಕರ್ನಾಟಕ ತಂಡ. ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ 65 ವರ್ಷಗಳ ಕಾಲದ ಇತಿಹಾಸವನ್ನು ಹೊಂದಿರುವ ಏಕಮಾತ್ರ ತಂಡ ಕೂಡ ಜೈ ಕರ್ನಾಟಕ. ಡೇವಿಡ್ ಜಾನ್ಸನ್, SR ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಕೂಡ ಜೈ ಕರ್ನಾಟಕದ ಕೊಡುಗೆಗಳು. ಆದಿತ್ಯವಾರದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಖ್ಯಾತ ಯುವ ನಟ ವಸಿಷ್ಠ ಸಿಂಹ ಈ ಪಂದ್ಯಾಟದ ಪ್ರಧಾನ ಆಕರ್ಷಣೆಯಾಗಿ ನಮ್ಮ ಜೊತೆಗಿರ್ತಾರೆ. ಈ ತನ್ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ ಸಿಮರ್ಕರ್ ಭಾಗದಲ್ಲಿ ಮೂರನೇ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟ ಸವಳಂಗ ಬಸವ. ಮೂವತ್ತೋಟಗಳು ದಾಖಲಾಗ್ತಾ ಇದೆ. ಲಾಸ್ಟು ಮತ್ತೆ ಶಾರ್ಟ್ ರೈಸಿಂಗ್ ಡೆಲಿವರಿ, ಮತ್ತೊಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟ ಬಸವ. ಸ್ಕ್ವೇರ್ ಲಾಗಿನ ಸೀಮಾರಿಕರ ಭಾಗದಲ್ಲಿ ಅವರ 4ನೇ ಸಿಕ್ಸರ್ ಕೂಡ. ತಂಡದ ಮೊತ್ತ 36ಕ್ಕೆ 5. ಬಸವ ಸ್ಲೋವರ್ ಡೆಲಿವರಿ ನಡೆಸಿದ್ರು. ಓವರ್ ಮುಕ್ತಾಯವಾಗ್ತಾ ಇದೆ. 24 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟ ಬಸವ. ಏನು ಮಾರ್ತಿ 60 ಓಟದ ಅವಶ್ಯಕತೆ, 12 ಎಸ್ಗಳು ಮಾತ್ರ ಬಾಕಿ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ವೋಮ್ ಕಪ್. ಭದ್ರಾವತಿಗೆ ಬರ್ತಾ ಇದ್ದಾರೆ ಚೆನ್ನೈ ಹುಡುಗರು ನಾಳೆ ಆದಿಸಿಸಿ ಅನ್ನುವಂತಹ ರೂಪದಲ್ಲಿ. ತನ್ನ ಮೂಲಕ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಅಫ್ರೀದಿಯಸ್ ಕಾರ್ಯಕ್ರಮ ಭಾಗದಲ್ಲಿ 5ನೇ ಓವರ್ ಮೊದಲ ಚೆಂಡಿಗಾಗಿ ಶ್ರೇಯಸ್ ಬಂದ್ರು. ನಿಮಗಿರುವಂತದ್ದು 8 ನಿಮಿಷಗಳು ಮಾತ್ರ. ಶ್ರೇಯಸ್ ಎಸೆತ, ಓಟಗಳು ಬರ್ತಾ ಇಲ್ಲ. 11 ಎಸೆತ, 60 ಓಟದ ಅವಶ್ಯಕತೆ. ಲೆಕ್ಕಾಚಾರ ಮಾಡಿ 10 ಸಿಕ್ಸರ್ಗಳನ್ನ ದಾಖಲಿಸಲೇಬೇಕಾಗಿದೆ. ರಾಹುಲ್ 2ನೇ ಬಾರಿ ಶ್ರೇಯಸ್ ಎಸೆತ. ಈ ಒಂದು ಎಸೆತ ಕೊನೆ ಹಂತದಲ್ಲಿ ವೈಟ್ ಬಾಲ್ ನ ಒಂದು ಸೂಚನೆ ಇದೆ. ಔಟ್ಸೈಡ್ ದ ಆಫ್ ಸ್ಟಂಪ್ ಅನ್ನುವಂಥ ರೂಪದಲ್ಲಿ. ತನ್ನ ಮೊತ್ತ 37. ಮತ್ತೆ ಶ್ರೇಯಸ್ ಈ ಬಾರಿಯ ಸದ ಚೆಂಡು, ಒಂದು ಓಟದ ಸೇರ್ಪಡೆ. ಬಾಯಿ ಮುಖೇನ ಅನ್ನುವಂಥ ಸೂಚನೆ. 38ರ ಮೊತ್ತ ದಾಖಲಾಗ್ತಾ ಇದೆ. ಕುಂದಾಪುರ 2ನೇ ತಂಡ ನಾಳೆ ಇಲ್ಲಿ ಪಂದ್ಯಾಟವನ್ನು ಆಡ್ತದೆ. ಪಾಂಚಜನ್ಯ ಕೋಟ ಹೊಸ ತಂಡ, ಹೊಸ ಹುಡುಗರು ನಾಳೆ ಭದ್ರಾವತಿಯಲ್ಲಿ ಆಡ್ತಾರೆ. ಓಟ್ಗಳು ಬರ್ತಾ ಇಲ್ಲ. ಕೊನೆ ಹಂತದಲ್ಲಿ ಯಾವುದೇ ರೀತಿ ಓಟಗಳ ಸೇರ್ಪಡೆ ಕೂಡ ಆಗ್ತಾ ಇಲ್ಲ. ತೀರಾ ಒಂದು ನೀರಸ ಪಂದ್ಯ, 1 ಸೈಡೆಡ್ ಮ್ಯಾಚ್ ಆಗಿ ನಡೀತಾ ಇದೆ ಈ ಪಂದ್ಯ. ಈ ಟೂರ್ನಮೆಂಟಿನ ಮೊದಲ ಅರ್ಧ ಶತಕವನ್ನ ಕೂಡ ಯೂನಸ್ ದಾಖಲಿಸಿದ್ರು. ಈ ಪಂದ್ಯದ ಇದುವರೆಗಿನ ಗರಿಷ್ಠ ಮೊತ್ತ 95 ಓಟವನ್ನು ದಾಖಲಿಸಿದ್ದಾರೆ ಓಂ ಭದ್ರಾವತಿಯ ಒಂದು ತಂಡ. ಫಾಸ್ಟ್ ಡೆಲಿವರಿ, ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಕೊನೆ 2 ಚೆಂಡುಗಳ 5ನೇ ಓವರ್ ನಲ್ಲಿ ಬಾಕಿ ಇದೆ. ಓಂ ಕಪ್ಗಾಗಿ 16 ತಂಡಗಳ ಹಣಾಹಣಿ. ಆದಿತ್ಯವಾರ ನಾಕ್ಔಟ್ ಪಂದ್ಯಾಟಗಳಿರ್ತದೆ. ಇವತ್ತು ಮತ್ತು ನಾಳೆ ಲೀಗ್ ಪಂದ್ಯಾಟಗಳು ಮುಗೀತದೆ. ಈ ಬಾರಿ ಸದ ಚೆಂಡು, ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 39. ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ಓಂ ಕ್ರಿಕೆಟರ್ಸ್ ಭದ್ರಾವತಿ.
ಶಾರ್ಟ್ ಆಗಿ ಬೀಳ್ತಾ ಇದೆ. 5ನೇ ಓವರ್ನ ಕೊನೆಯ ಚೆಂಡು. ಜೀವನ್ ಮುಖೇನ ಮೆಡ್ಡಿಗಡ ಭಾಗದಲ್ಲಿ ಒಂದೋಟ, 2ನೇ ಓಟದ ಸೇರ್ಪಡೆ ಕಿರಣ್. 2 ಓಟಗಳ ಮುಖೇನವಾಗಿ 3ನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿದ್ರು. 42 ಓಟಗಳು ದಾಖಲಾಗ್ತಾ ಇದೆ. 6 ಎಸೆತ, 54 ಓಟದ ಅವಶ್ಯಕತೆ. ಮತ್ತೆ ಹೇಮಂತ ಬೆಳಗ್ಗೆದಿಂದ ನಡೆದಂತ ಪಂದ್ಯಾಟದ ತೀರಾ ಒಂದು ನೀರಸ ಪಂದ್ಯಾಟ ಇದಾಗ್ತಾ ಇದೆ. ಜೀವನ್ ಸ್ಟ್ರೈಕರ್ ಹೇಮಂತ ಸಿಯಾನಿಕ ಭಾಗದಲ್ಲಿ ಈತನ ಮಧ್ಯದ ಚೆಂಡು ಕೊನೆ ಹಂತದಲ್ಲಿ ವೈಟ್ ಬಾಲ್. ಸ್ಕೋರ್ 43. 5 ಹೋದರಿ ಆಘಾತವನ್ನ ಕಂಡಂತ ರಾಹುಲ್ ಸಿಸಿ ಆಡ್ತಾ ಇದ್ದಾರೆ. ಮತ್ತೆ ಹೇಮಂತ ಈ ಬಾರಿ ಚೆಂಡು, ಮತ್ತೊಂದು ಸ್ಲೋವರ್ ಡೆಲಿವರಿ, ಒಂದೋಟ ಸೇರ್ಪಡೆ. 44 ತಂಡದ ಮೊತ್ತ. ಭದ್ರಾವತಿಯಲ್ಲಿ ನಡೀತಾ ಇರುವಂತಹ ಪಂದ್ಯಕೂಟ 2022ರಲ್ಲಿ ಪಂದ್ಯಕೂಟವನ್ನು ಸಂಯೋಜನೆ ಮಾಡಿದಂತ ಕೆಪಿ ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಈ ವರ್ಷ 2025ರ ಆರಂಭದಲ್ಲಿ ನಡೀತಾ ಇದೆ ಓಂ ಕಪ್ ಸೀಸನ್ 2. ಈತನ ಮಧ್ಯ ಸ್ಕ್ವಾನ್ ಭಾಗದಲ್ಲಿ ಮತ್ತೆ ಒಂದೋಟ ಸೇರ್ಪಾಡು. 45 ತಂಡದ ಭವಿಷ್ಯ. ಇದು ನೋ ಬಾಲ್. 1+1+ ಫ್ರೀ ಹಿಟ್. ಸಿರಿ ಅವರಿದ್ದಾರೆ, ಕರುನಾಡ ಸಿರಿ. ಕಳೆದ ವರ್ಷ ಸ್ವಲ್ಪ ಅವರ ಹೆಸರು ವೈರಲ್ ಆಗಿತ್ತು. ಈ ವರ್ಷ ಅವ್ರ ಪುಣ್ಯಕ್ಕೆ ಬಿಸಿಲು ಬಿದ್ದಿದ್ದಾರೆ ಬಿಡಿ. ಈತನ ಮಧ್ಯ ಕ್ಯಾಚ್ ಆಗಿ ಅವಕಾಶ ರೋಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಒಂದು ಚೆಂಡು ಹೊಡೆತ ದಾಖಲಾಗ್ತಾ ಇದೆ. ಜೀವನ್ ನರಸೀಕೆರೆ ಮುಖೇನ. ರಾಹುಲ್ನ ಮೊತ್ತ 47. ಫ್ರೀಟ್ ನಲ್ಲಿ ಕೇವಲ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. ಕರುನಾಡ ಸಿರಿ ಸ್ಲೋವರ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೋಟ ಸೇರ್ಪಡೆ. 48ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮೊದಲ ಪಂದ್ಯ ನಂಜನಗೂಡು 11 ಫೈಟರ್ಸ್ ಒಂದು ತಂಡ ಹಾಸನಾಂಬ ಜೈ ಹಿಂದ್ ಅನ್ನು ಎದುರಿಸ್ತಾ ಇದೆ. ಸ್ಲೋವರ್ ಚೆಂಡು ಈತನ ಮಧ್ಯ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಮೂಲಕವಾಗಿ ಜೀವನ್ ಔಟ್. 6ನೇ ಹೋದರಿ ಆಘಾತವನ್ನು ಕಂಡ ರಾಹುಲ್. ಭದ್ರಾವತಿ ಹಾಸನಾಂಬ ಜೈ ಹಿಂದ್ ರೆಡಿ ಇರಬೇಕು. ಕ್ಷೇತ್ರ ರಕ್ಷಣೆಗೆ ಕೇವಲ 5 ಓವರ್ಗಳ ಪಂದ್ಯಾಟ ಇರ್ತದೆ. ಮುಂದಿನ ಪಂದ್ಯಗಳು ಈ ಬಾರಿಯ ಓಂ ಕಪ್ ಪ್ರಶಸ್ತಿಯನ್ನ, ವರ್ಷಾರಂಭದ ಪ್ರಶಸ್ತಿಯನ್ನ ಆದ್ಯಾವ ತಂಡ ತನ್ನ ತೆಕ್ಕೆಗೆ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಮತ್ಸ್ಯಾರಿಕ ಭಾಗದಲ್ಲಿ ಹೇಮಂತ ಈ ಬಾರಿ ಚೆಂಡು ರನ್ ಔಟ್ ಮಾಡೋ ಅವಕಾಶ ಇತ್ತು. ಸ್ಕೋರ್ 48. ಸುಲಭದ ಜಯದತ್ತ ಮುನ್ನುಗ್ತಾ ಇದೆ. ಮೇತನ್ಮದ ಅಂತಿಮ ಹಂತದಲ್ಲಿ ಓಟುಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಈ ಪಂದ್ಯದ ಭರ್ಜರಿ ಜಯವನ್ನು ದಾಖಲಿಸಿದೆ. 2ನೇ ಜಯವನ್ನು ದಾಖಲಿಸಿರುವಂತಹ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ ಇವಾಗಲೇ ಮುಕ್ತಾಯ ಕಂಡ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಡೌಟ್ಲೆಸ್ ಆಗಿ ನೀಡ್ತಾ ಇದ್ದೇವೆ. ಟೂರ್ನಮೆಂಟಿನ ಮೊದಲ ಅರ್ಧ ಶತಕ
50ರ ಗಡಿಯನ್ನ ಮೀರಿದ ಆಟವನ್ನ ಆಡಿದಂತ ಯೂನುಸ್ ಅವರು